ಈಗಿನ ಮಟ್ಟದ ಪರಿಸರ ನೋಡಿಕೊಂಡಾಗ ನ ಭೂತು ನ ಭವಿಷ್ಯತಿ ಬಹಳಷ್ಟು ಅಂತರ ಕಾಣ್ತದೆ. ಅಂತ ಪರಿಸರ ನಿರ್ಮಾಣ ಮಾಡಿರ್ತಕ್ಕಂಥ ಶಿವಲಿಂಗ ದೇವರು ಬಹಳ ಜಾಣರು. ಮಗನ ತೂಗಿರೋ ಅಗತ್ಯ ತನಗೆ ಮಲೆ ಹಾಲಿನಿಂದ ಕಳಿಸಿದ ಮಗನ ತೂಗಿರೋ ಅಂಥವ್ರು ಇಂಥ ಕೆಲಸ ಮಾಡೋಕೆ ಸಾಧ್ಯದ, ಎಲ್ಲರೂ ಮಾಡೋಕ್ಕಾಗಲ್ಲ. ನಮ್ಮ ಶಿವಲಿಂಗ ದೇವರು ಏನದಾರ ಅಂದ್ರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗತ್ತ ಅವ್ರ ಎಂಥ ಒಳ್ಳೆ ಆಚಾರ ವಿಚಾರ ಪೂಜೆ ಗೌರವ ಕೊಡ್ತಕ್ಕಂಥವ್ರು ಅಂತಕ್ಕಂಥದ್ದನ್ನ ಗೊತ್ತಾಗ್ತದೆ. ಯಾಕಂದ್ರ ಸಮಾಜದೊಳಗೆ ಒಬ್ಬ ವ್ಯಕ್ತಿ, ಒಬ್ಬ ಸ್ವಾಮಿ ಬೆಳಿಬೇಕಾದಾಗ ಕಿಂಕರನಾದಾಗ ಶಂಕರನಾಗ್ಲಿ ಬರ್ತದೆ. ಒಮ್ಮೆ ನಾವು ಶಂಕರ ಆಗ್ಲಿ ಬರಂಗಿಲ್ಲ. ಅಂತ ಭಾವ ಹೊಂದಿರತಕ್ಕಂಥ ಶಿವಲಿಂಗ ದೇವರು ಬಹಳಷ್ಟು ತಮ್ಮೆಲ್ಲರ ಮನಸ್ಸವನ್ನ ಗೆದ್ದಿದ್ದಾರೆ. ಅಂತ ಶಿವಲಿಂಗ ದೇವರ ಪಟ್ಟಾಧಿಕಾರ ಮಹೋತ್ಸವ ಎಲ್ಲ ಪೂಜ್ಯರು ಮಾತನಾಡಿದ್ದಾರೆ. ಇನ್ನೇನು ಬಹುತೇಕ ಫೆಬ್ರವರಿ ಕೊನೆ ವಾರ, ಮಾರ್ಚ್ ಮೊದಲನೇ ವಾರದೊಳಗ ಡೇಟ್ ಫಿಕ್ಸ್ ಮಾಡಿ ಕಾರ್ಯಕ್ರಮ ಮಾಡ್ರಿ. ನಿಂಬ್ರಿ ಗ್ರಾಮದ ಒಂದು ಕಳಶಪ್ರಾಯವಾಗಿರ್ತಕ್ಕಂಥ ಗುರುಗಳು ತಾವು ಊರಲ್ಲಿ ನೆಲೆಸಲು ತಿಳ್ಕೊಂಡು ಆಶೆಯನ್ನು ವ್ಯಕ್ತಪಡಿಸಿ ನಿಂಬ್ರಿ ಗ್ರಾಮದ ಸಕಲ ಜನತೆ ನಮ್ಮ ಗುಡ್ಡದ ಮುತ್ತೂರು ಹೇಳ್ದಂಗ ಭಾಳ ಒಳ್ಳೆಯವರು, ಭಕ್ತಿಯಲ್ಲಿ ಭಾಳ ಶ್ರೇಷ್ಠರಾಗಿರ್ತಕ್ಕಂಥ ಜನ ನಮ್ಮ ನಿಂಬ್ರಿಗೆ ಜನ ಅದಾರೆ. ಅವರಿಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆ ಗುರುಗಳಿಗೆ ಒಳ್ಳೆ ಶಿಷ್ಯರು ಸಿಕ್ಕಿದೆ. ಈ ಬಾಂಧವ್ಯ ಯಾವತ್ತೂ ಕೂಡ ಚಿರನೂತನವಾಗಿ ಉಳ್ಕೊಂಡು ತಿಳ್ಕೊಂಡು ಹಾರೈಸಿ ಸಮಯ ಭಾಳಷ್ಟಾಗಿದೆ. ಸರ್ವರಿಗೂ ಕೂಡ ಪರಮಾತ್ಮ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿಂದ ಹಾರೈಸಿ ಎರಡು ಮಾತಿಗೆ ನಾವು ಕೊಡೋಣ.